ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಈ ದಿವಸಕ್ಕಾಗಿ ನಿಮಗೆ ಸ್ತೋತ್ರ, ಈ ಸಮಯಕ್ಕಾಗಿಯೂ ನಿಮಗೆ ಸ್ತೋತ್ರ ಸ್ವಾಮಿ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ದೇವ, ನನ್ನ ಸಾಕ್ಷಿಯ ಭಾಗದಲ್ಲಿ 4ನೇ ಭಾಗದಲ್ಲಿ 1ನೇ ಭಾಗವನ್ನು ಇವತ್ತು ಬಿತ್ತರಿಸೋ ಹಾಗೆ ನೀವು ಸಹಾಯ ಮಾಡಿದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನನ್ನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ಹಾಗೆ ಇದನ್ನು ಕೇಳುವಂಥ ನನ್ನ ಸಹೋದರ ಸಹೋದರಿ ಎಲ್ಲವರನ್ನು ಕೂಡ ನೀವು ಆಶೀರ್ವದಿಸಿರಿ. ಹಾಗೂ ಇವತ್ತಿನ ವಿಷಯಗಳು 4ನೇ ಭಾಗದಲ್ಲಿ ಮಂತ್ರ, ತಂತ್ರ, ಜ್ಯೋತಿಷ್ಯಗಳ ಬಗ್ಗೆ. ಈ ಮಂತ್ರಗಳು, ತಂತ್ರಗಳು, ಜ್ಯೋತಿಷ್ಯಗಳು ಮನುಷ್ಯರನ್ನ ರಕ್ಷಣೆಗೆ ತರಲು ಸಾಧ್ಯವಿಲ್ಲ. ಕಾರಣ ನನ್ನ ಜೀವಿತದಲ್ಲಿ ಇದಕ್ಕೂ ಕೂಡ ಬೇಕಾದಷ್ಟು ಅನುಭವವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಯಾವುದೇ ಕಷ್ಟ, ಸಂಕಟ, ದುಃಖದಲ್ಲಿ ಬಿದ್ದಿರುವಂಥ ಜನರು ಇವತ್ತು ಈ ಮಂತ್ರ, ತಂತ್ರ, ಜ್ಯೋತಿಷಗಳ ಬಳಿಗೆ ಹೋದಾಗ ಹಣವನ್ನು ವೆಚ್ಚ ಮಾಡುವುದೇ ಹೊರತು ಇದರಿಂದ ಯಾವುದೇ ರಕ್ಷಣೆಯನ್ನು ಕಾಣಲು ಸಾಧ್ಯವಿಲ್ಲ. ರಕ್ಷಣೆ ದೇವರಿಂದಲೇ. ಪ್ರಿಯರೇ, ನನ್ನ ಕಷ್ಟದ ಜೀವಿತದಲ್ಲಿ ಬಹಳಷ್ಟು ಮಂತ್ರ, ತಂತ್ರ ಮತ್ತು ಜ್ಯೋತಿಷರ ಬಳಿಗೆ ಕಷ್ಟ ಪರಿಹಾರಕ್ಕೆ ಹೋಗಿದ್ದೂ ಆಯಿತು. ಬಹಳಷ್ಟು ಹಣ ವೆಚ್ಚ ಮಾಡಿದ್ದೂ ಆಯಿತು. ಆದರೆ ಪರಿಹಾರ ಆಗಲಿಲ್ಲ. ಯೆಶಾಯ 47ನೇ ಅಧ್ಯಾಯ 11ರಿಂದ 13ರವರೆಗೆ ನಾವು ಓದುವಾಗ, ಯೆಶಾಯ 47ನೇ ಅಧ್ಯಾಯ 11ರಿಂದ 13ರವರೆಗೆ ನಾವು ಓದುವಾಗ, ಹೀಗಿರಲು ನೀನು ಮಂತ್ರಿಸಿ ನಿವಾರಿಸಲಾರದ ಕೇಡು ನಿನಗೆ ಸಂಭವಿಸುವುದು. ನೀನು ಪರಿಹರಿಸಲಾಗದ ವಿಪತ್ತು ನಿನ್ನ ಮೇಲೆ ಬೀಳುವುದು. ಹೌದು ಸಹೋದರ ಸಹೋದರಿ, ನಮಗೆ ಕಷ್ಟ, ಸಂಕಟ, ದುಃಖಗಳು ಬಂದಾಗ ಪರಿಹಾರವಾಗಲಿ ಅಂತೇಳಿ ನಾವು ಅನೇಕ ಮಾಯ, ಮಂತ್ರ, ಜ್ಯೋತಿಷರ ಬಳಿಗೆ ನಾವು ಹೋಗ್ತೀವಿ. ಹೋದ ಹಾಗೆ ನಮಗೆ ಕೇಡು ಸಂಭವಿಸೋದು ಹೊರತು ಇದರಿಂದ ಏನು ನಮಗೆ ರಕ್ಷಣೆ ಸಿಕ್ಕುವುದಿಲ್ಲ, ಪರಿಹಾರ ಆಗುವುದಿಲ್ಲ. ಈ ಮಾಯ, ಮಂತ್ರ, ಜ್ಯೋತಿಷ ಮಾಡಿದಷ್ಟು ಮತ್ತು ನಮಗೆ ಕಷ್ಟ, ಸಂಕಟ, ದುಃಖಗಳೇ. ನೀನು ತಪ್ಪಿಸಲರಿಯದ ನಾಶನವು ನಿನಗೆ ತಟ್ಟನೆ ಉಂಟಾಗುವುದು. ಯಾವುದೇ ಕಾರಣಕ್ಕೂ ಈ ಮಾಯ, ಮಂತ್ರ, ತಂತ್ರಕ್ಕೆ ಹೋದಾಗ ನಮಗೆ ತಪ್ಪಿಸಿಕೊಳ್ಳಲಾಗದಂಥ ನಾಶನವೇ ನಮಗೆ ಬರುವುದು ಹೊರತು ದಿವಸವೂ ಕಷ್ಟ, ಸಂಕಟ, ದುಃಖಗಳು ಕಣ್ಣೀರೇ ಹೊರತು ಇದರಿಂದ ನಮಗೆ ಶಾಂತಿ, ಸಮಾಧಾನ, ಆಶೀರ್ವಾದವು, ರಕ್ಷಣೆ ನಮಗೆ ಸಿಕ್ಕುವುದಿಲ್ಲ. 12ನೇ ವಚನ. ಎದ್ದು ನಿಲ್ಲು, ನೀನು ಬಾಲ್ಯಾರಭ್ಯ ಪ್ರಯಾಸಪಟ್ಟು ಅಭ್ಯಾಸಿಸಿರುವ ನಿನ್ನ ಮಂತ್ರ ತಂತ್ರಗಳನ್ನು, ಲೆಕ್ಕವಿಲ್ಲದ ನಿನ್ನ ಮಾಟಗಳನ್ನು ಪ್ರಯೋಗಿಸು. ಇದರಿಂದ ಒಂದು ವೇಳೆ ನಿನಗೆ ಪ್ರಯೋಜನವಾದೀತು. ಆದರೆ ನಮ್ಮ ಬಾಲ್ಯದಲ್ಲಿ ಪ್ರಯಾಸಪಟ್ಟು ಮೊದಲಿಂದಲೇ ಅಭ್ಯಾಸ ಮಾಡಿಕೊಂಡು ಬಂದಿರುವಂಥ ಎಷ್ಟೇ ಮಂತ್ರ, ತಂತ್ರಗಳನ್ನು, ಲೆಕ್ಕವಿಲ್ಲದ ಮಾಟ, ಮಂತ್ರಗಳನ್ನು ನಾವು ಮಾಡಿದರೂ ಒಂದು ವೇಳೆ ನಮಗೆ ಸ್ವಲ್ಪ ಪ್ರಯೋಜನ ಬರಬಹುದು. ಸ್ವಲ್ಪ ದಿವಸ ಮಾತ್ರ. ಆಮೇಲೆ ತಿರುಗಿ ಅದರಿಂದ ಜಾಸ್ತಿ ಪ್ರಯೋಜನ ಕೂಡ ಬರುವಂಥ ಅವಕಾಶವಿದೆ. ಒಂದು ವೇಳೆ ನಿನ್ನ ಶತ್ರುವಿನಲ್ಲಿ ಭಯ ಹುಟ್ಟಿತು. ಹೌದು, ಮಾಯ ಮಂತ್ರದಿಂದ ಒಂದು ಸಮಯ ನಮಗೆ ಸ್ವಲ್ಪ ದಿವಸ ಸಂತೋಷವಾಗಬಹುದು. ನಮ್ಮ ಶತ್ರುಗಳಿಗೋಸ್ಕರ ನಾವು ಮಾಟ, ಮಂತ್ರಗಳನ್ನ ಮಾಡಿಸ್ತೇವೆ ಅಥವಾ ಮಾಡಿಸಬಹುದು. ಒಂದು ವೇಳೆ ಅವರಿಗೆ ಯಾವುದಾದ್ರು ಒಂದು ಸಣ್ಣ ಕಷ್ಟ, ಸಂಕಟ, ದುಃಖಗಳು ಬಂದಾಗ, ಒಂದು ಸಣ್ಣ ಚಳಿ ಜ್ವರಗಳು ಬಂದಾಗ, ನನ್ನ ಕಾರ್ಯವು ಸಾರ್ಥಕವಾಯಿತು, ನಾನು ಗೆದ್ದು ಬಿಟ್ಟ ಎಂಬುದಾಗಿ ನಾವು ಯೋಚನೆ ಮಾಡಬಹುದು. ಇದು ಅಲ್ಪ ಕಾಲ ಮಾತ್ರ ಹೊರತು ಮತ್ತು ಯಾವುದೇ ಕಾರಣಕ್ಕೂ ಇದು ಶಾಶ್ವತವಲ್ಲ. ಇದರಿಂದ ನಮಗೆ ಯಾವುದೇ ಉಪಯೋಗ ಕೂಡ ಬರುವುದಿಲ್ಲ.
13ನೇ ವಚನ ನೋಡುವಾಗ, ಮಂತ್ರಾಲೋಚನೆಗಳನ್ನು ಕೇಳಿ ಕೇಳಿ ನಿನಗೆ ಸಾಕಾಯಿತಲ್ಲವೇ? ಕೊನೆಗೆ ಒಂದು ಸ್ವಲ್ಪ ಸಮಯ ಮಾತ್ರ ಸಂತೋಷವಾಗಿರಬಹುದು ಅಥವಾ ಇರುತ್ತೇವೆ. ಆಮೇಲೆ ಪುನಃ ಯಥಾ ಪ್ರಕಾರ ಮೊದಲಿದ್ದ ಹಾಗೇ ನಮಗೆ ಅದೇ ಕಷ್ಟ ಸಂಕಟ ದುಃಖಗಳಲ್ಲಿ ನಾವು ಬೇಯಬೇಕಾಗ್ತದೆ. ಆವಾಗ ನಮ್ಮ ಮನಸ್ಸಿಗೆ ಆಗ್ಬೋದು, ಯಾಕಪ್ಪ ಈ ಮಾಯಾಮಂತ್ರ ಮಾಡ್ತಾನೆ, ಏನು ಪ್ರಯೋಜನ? ಇಷ್ಟು ದುಡ್ಡು ಕಟ್ಟಿ ಇಷ್ಟು ದುಡ್ಡನ್ನು ಖರ್ಚು ಮಾಡಿ ಏನು ಪ್ರಯೋಜನವಾಯಿತು? ಯಥಾ ಪ್ರಕಾರ ಮತ್ತು ಇದೇ ರೀತಿ ಆಗ್ತದಲ್ಲ ಅಂತ ನಮ್ಮ ಮನಸ್ಸಿಗೆ ಬಹಳ ನೋವನ್ನು ತಂದುಕೊಳ್ಳುತ್ತೇವೆ. ಖಗೋಳಜ್ಞರು, ಜ್ಯೋತಿಷರು, ಪಂಚಾಂಗದವರು ಇವರೆಲ್ಲರೂ ನಿಂತು ನಿನಗೆ ಬರುವ ವಿಪತ್ತುಗಳಿಂದ ನಿನ್ನನ್ನು ಉದ್ಧರಿಸಲಿ. ಯಾರಿಂದಲೂ ನಮ್ಮನ್ನು ಉದ್ಧರಿಸಲು ಸಾಧ್ಯವಿಲ್ಲ. ಯಾವುದೇ ಖಗೋಳ ಯಜ್ಞರು, ಯಾವ ಒಂದು ಜ್ಞಾನ ಇರುವ ಪಂಡಿತರಲ್ಲಿಗೆ ಹೋದರೂ ಕೂಡ, ಯಾವುದೇ ಪಂಚಾಂಗ ನೋಡುವವರು, ಎಷ್ಟೇ ದೊಡ್ಡ ಮಾಯಾ ಮಂತ್ರದವರು ಆದರೂ ಕೂಡ ಅವರಿಂದ ಏನೇ ಮಾಡಿಸಿದರೂ ನಮ್ಮನ್ನು ಉದ್ಧರಿಸಲು ಸಾಧ್ಯವಿಲ್ಲ. ದೇವರಿಂದ ಮಾತ್ರ ನಮ್ಮ ಕಷ್ಟ ಪರಿಹಾರ, ಪಾಪಗಳಿಂದ ಬಿಡುಗಡೆ, ಉದ್ಧಾರ ಸಾಧ್ಯ ಪ್ರಿಯರೇ. ಆದ್ದರಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಹಾ, ಇವರೆಲ್ಲ ಕೂಳೆಯಂತಿರುವರು, ಬೆಂಕಿಯು ಅವರನ್ನು ಸುಟ್ಟು ಬಿಡುವುದು, ಜ್ವಾಲೆಯು ರಭಸದಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲಾರರು, ಅದು ಕಾಯಿಸಿಕೊಳ್ಳುವ ಕೆಂಡವಲ್ಲ. ಇದರಿಂದ ಬಹಳ ಶಿಕ್ಷೆಗೆ ನಾವು ಈಡಾಗಬೇಕು ಹೊರತು ಈ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈ ಮಾಯಾ ಮಂತ್ರ ಮಾಟ ಜ್ಯೋತಿಷಗಳಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಈಗ ದಾನಿಯೇಲ 2ನೇ ಅಧ್ಯಾಯ 10ನೇ ವಚನಗಳನ್ನು ನಾವು ನೋಡುವಾಗ, ದಾನಿಯೇಲ 2:10, ಆಗ ಪಂಡಿತರು ಸನ್ನಿಧಿಯ ಮುಂದೆ, ರಾಜನು ಕೇಳಿದ ಸಂಗತಿಯನ್ನು ತಿಳಿಸಬಲ್ಲವನು ಲೋಕದಲ್ಲಿ ಯಾವನೂ ಇಲ್ಲ. ಎಷ್ಟೇ ಬಲಿಷ್ಠನು, ಎಷ್ಟೇ ಪ್ರಬಲನು ಆದ ಯಾವ ಅರಸನು ಜ್ಯೋತಿಷನನ್ನಾಗಲಿ ಮಾಟಗಾರನನ್ನಾಗಲಿ ಪಂಡಿತರನ್ನಾಗಲಿ ಇಂಥ ಸಂಗತಿಯನ್ನು ಎಂದು ಕೇಳಿದ್ದಿಲ್ಲವೆಂದು ಬಾಬೆಲೋನಿನ ಅರಸ ನೆಬೂಕದ್ನೆಚ್ಚರನ ಮಾತು. ಪ್ರಿಯ ಸಹೋದರ ಸಹೋದರಿಯರೇ, ಈ ಬಾಬಿಲೋನಿನ ಅಧ್ಯಕ್ಷ ಅರಸ ನೆಬೂಕದ್ನೆಚ್ಚರಿಗೆ ಒಂದು ಕನಸು ಬೀಳ್ತದೆ. ಆ ಕನಸನ್ನು ಬಿಡಿಸಲಿಕ್ಕೋಸ್ಕರ ಅವನ ಆ ರಾಜ್ಯದಲ್ಲಿ, ಆ ರಾಷ್ಟ್ರದಲ್ಲಿ ಇರುವಂಥ ಎಲ್ಲ ಜ್ಯೋತಿಷರನ್ನು ಕರೆಯಿಸ್ತಾನೆ. ಇದರಿಂದ ಯಾರಿಗೂ ಆ ಕನಸನ್ನು ಬಿಡಿಸಿಕೊಡಲು ಆಗಲಿಲ್ಲ. ಕೊನೆಗೆ ದಾನಿಯೇಲನನ್ನು ಕರೆಸ್ತಾರೆ. ದೇವರು ದಾನಿಯೇಲನ ಮುಖಾಂತರ ಆ ಕನಸಿನ ಅರ್ಥವನ್ನು ಈ ಅರಸ ನೆಬೂಕದ್ನೆಚ್ಚರನಿಗೆ ತಿಳಿಸಿಕೊಡುತ್ತಾರೆ. ಯಾರು? ದೇವರು. ದಾನಿಯೇಲನ ಮುಖಾಂತರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅರಸ ಹೇಳ್ತಾನೆ, ಹೌದು, ಯಾವ ಜ್ಯೋತಿಷರು, ಮಾಯಾ ಮಂತ್ರ ಪಂಚಾಂಗದವರು ಕೂಡ ಇದನ್ನು ಬಿಡಿಸಲು ಆಗಲಿಲ್ಲವೇ ಎಂಬುದಾಗಿ. ಹೌದು ಪ್ರಿಯರೇ, ಹಾಗಾದರೆ ಈ ಮಾಯಾ ಮಂತ್ರ ಜ್ಯೋತಿಷದಿಂದ ನಮಗೆ ಒಂದು ಜ್ಞಾನ ಬರುವುದಾದರೆ, ಶಕ್ತಿ ಬರುವುದಾದರೆ, ಒಳ್ಳೆಯದಾಗುವುದಾದರೆ ಈ ಅರಸನ ಕನಸನ್ನು ಬಿಡಿಸಬಹುದಿತ್ತು. ಅವರಿಗೆ ಸಾಧ್ಯವಾಗಲಿಲ್ಲ. ಆದರೆ ದೇವರು ಆರಿಸಿಕೊಂಡಂಥ ದಾನಿಯೇಲನ ಮುಖಾಂತರ ಆ ಕನಸನ್ನು ತಿಳಿಯಪಡಿಸಿದರು. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಇವತ್ತಿಗೆ ನಮಗೆ ಕಷ್ಟ ಸಂಕಟ ದುಃಖಗಳು ನಮಗೆ ಬಂದಾಗ, ಒಂದೊಂದು ಘಟನೆಗಳು ನಡೆದಾಗ ದೇವರು ಆರಿಸಿಕೊಂಡ ಸೇವಕರುಗಳ ಮುಖಾಂತರ ನಮಗೆ ಕಷ್ಟ ಪರಿಹಾರವನ್ನು ತಿಳಿಯಪಡಿಸುವವರಾಗಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಕಷ್ಟ ಸಂಕಟ ದುಃಖಗಳು ಬರುವಾಗ ನಾವು ಈ ಮಾಯಾ ಮಂತ್ರ ಜ್ಯೋತಿಷಗಳ ಬಳಿಗೆ ನಾವು ಹೋಗಬಾರದು. ನೇರವಾಗಿ ದೇವರಿಂದ ಜ್ಞಾನ ಹೊಂದಿದಂಥ, ದೇವರು ಆರಿಸಿಕೊಂಡಂಥ ಸೇವಕರುಗಳ ಬಳಿಗೆ ಹೋಗಿ ಇದನ್ನು ವಿಚಾರಿಸಬೇಕೇ ಹೊರತು, ಅಥವಾ ಗ್ರಂಥಗಳನ್ನು ಅಂದರೆ ಬೈಬಲನ್ನು ಓದಿ ಅದಕ್ಕೆ ಸಂಬಂಧಪಟ್ಟಂಥ ವಾಕ್ಯಗಳನ್ನು ಓದಿ ನಾವು ನಮ್ಮ ಕಷ್ಟ ಸಂಕಟ ದುಃಖಗಳು ಯಾಕೆ ಬಂದವು, ಏನು ಮಾಡಬೇಕೆಂಬುದಾಗಿ ವಿಚಾರ ತಿಳಿದುಕೊಳ್ಳುವುದು ಬಹಳ ಒಳ್ಳೆಯದು. ಕಾರಣ ದೇವರಿಂದಲೇ ನಮ್ಮ ಕಷ್ಟ ಸಂಕಟ ದುಃಖಗಳು ಪರಿಹಾರ ಆಗಬಹುದು ಹೊರತು ಯಾವುದೇ ಈ ಮಾಯಾ ಮಂತ್ರ ಜ್ಯೋತಿಷಗಳಿಂದ ನಮಗೆ ರಕ್ಷಣೆ ಸಿಗಲು ಸಾಧ್ಯವಿಲ್ಲ. ಮುಂದೆ ಆದಿಕಾಂಡ 19ನೇ ಅಧ್ಯಾಯ, ಆದಿಕಾಂಡ 3ನೇ ಅಧ್ಯಾಯ 19ನೇ ವಾಕ್ಯಗಳನ್ನು ನಾವು ನೋಡಿಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯ 19ನೇ ವಾಕ್ಯ, ನೀನು ತಿರುಗಿ ಮಣ್ಣಿಗೆ ಸೇರುವ ತನಕ
ಬೆವರಿಡುತ್ತಾ ಬೇಕಾದ ಆಹಾರವನ್ನು ಸಂಪಾದಿಸಬೇಕು. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ. ಈ ಮಾತನ್ನು ಆದಿ ಮಾನವನನ್ನು ದೇವರು ಸೃಷ್ಟಿ ಮಾಡಿ ಅವನಿಗೆ ಈ ಮಾತನ್ನು ಹೇಳ್ತಾ ಇದ್ದಾರೆ. ನೀನು ಮಣ್ಣಿನಿಂದ ತೆಗೆಯಲ್ಪಟ್ಟವನಲ್ಲವೋ, ನೀನು ಮಣ್ಣೆ, ಪುನಃ ಮಣ್ಣಿಗೆ ಸೇರತಕ್ಕವನಾಗಿದ್ದೀ ಎಂಬುದಾಗಿ. ಹೌದು ಪ್ರಿಯರೇ, ನಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ನಾವು ಆದಾಮನ ಸಂತಾನದವನಾಗಿದ್ದೇವೆ. ದೇವರು ಆದಿ ಮಾನವನನ್ನು ಮಣ್ಣಿನಿಂದ ಸೃಷ್ಟಿ ಮಾಡಿದರು. ಅದೇ ಸಂತಾನದವರು ಇವತ್ತು ನಾವು ಇಡೀ ಜಗತ್ತಿನಲ್ಲೇ ಇರುವಂಥ ಜನಸಂಖ್ಯೆಯಾಗಿದೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆದಾಮನ ಕಾಲದಿಂದ ಇಲ್ಲಿಯವರೆಗೆ ಪ್ರತಿಯೊಂದು ಮನುಷ್ಯರು ಸತ್ತು ಪುನಃ ಮಣ್ಣಿಗೆ ಹೋದವರಾಗಿದ್ದಾರೆ. ಆ ಮಣ್ಣಿನಿಂದ ಹುಟ್ಟಿದವನ ಸಂತಾನ ನಾವಾಗಿದ್ದೇವೆ. ಆದ್ದರಿಂದ ಏನು ಮಾಡ್ತಾ ಇದ್ದೇವೆ, ಏನಾಗಿದೆ ಇವತ್ತು ನಮಗೂ, ನಾವು ಕೂಡ ಸತ್ತು ಮಣ್ಣಾಗಿ ಹೋಗ್ತಾ ಇದ್ದೇವೆ. ಹಾಗೆ ಈ ಸತ್ತು ಮಣ್ಣಿಗೆ ಮಣ್ಣಾಗಿ ಹೋಗುವಂಥವರು, ಮಣ್ಣಿಗೆ ಸೇರುವಂಥವರು, ಇವರು ಯಾವುದೇ ರೀತಿ ಮಾಯಾ ಮಂತ್ರ ಮಾಟ ಛಿದ್ರ ಮಾಡಿ ಅಥವಾ ಇನ್ಯಾವುದೇ ವಿದ್ಯೆಗಳನ್ನು ಮಾಡಿ ಮನುಷ್ಯರನ್ನು ರಕ್ಷಿಸಲು ಸಾಧ್ಯವೋ? ಮಣ್ಣಾಗಿ ಹೋಗುವವರು, ಮೂಗಿನಲ್ಲಿ ಉಸಿರಾಡುವವರು. ಆದ್ದರಿಂದ ಇವರು ಮನುಷ್ಯ ಜನ್ಮದವರು, ನಾವೆಲ್ಲರೂ ಅದೇ. ಆದರೆ ಇವರಿಂದ ಏನು ಮನುಷ್ಯರನ್ನು ಉದ್ಧಾರ ಮಾಡಲಿಕ್ಕೆ ಸಾಧ್ಯ? ಖಂಡಿತವಾಗಿ ಉದ್ಧಾರ ಮಾಡಲು ಸಾಧ್ಯವಿಲ್ಲ ನನ್ನ ಸಹೋದರ ಸಹೋದರಿಯರೇ. ಆದರೆ ಇವರದ್ದೇನಪ್ಪ ಅಂದರೆ, ಜನರನ್ನು ಮೋಸ ಮಾಡಿ, ವಂಚನೆ ಮಾಡಿ, ಹೆದರಿಸಿ, ನಾನಾ ಥರದ ಕೆಟ್ಟ ಕ್ರಿಯೆಗಳನ್ನು ಮಾಡಿ, ಹಣ ಸಂಪಾದನೆಯನ್ನು ಮಾಡಿ ಇವರ ಜೀವನವನ್ನು ನಡೆಸುವವರಾಗಿದ್ದಾರೆ ಇವರಿಗೆ ಈ ಮಂತ್ರ ತಂತ್ರ ಜ್ಯೋತಿಷ ಯಾವ ರೀತಿ ಮಾಡಬೇಕು, ಹೇಗೆ ಮಾಡಬೇಕು, ಜನಗಳನ್ನು ಯಾವ ರೀತಿ ವಂಚನೆ ಮಾಡಬೇಕು ಎಂಬುದಾಗಿ ಇವತ್ತು ಚಿಕ್ಕ ಮಕ್ಕಳಿಗೆ ಒಂದು ಶಾಲೆ ಇದ್ದ ಹಾಗೆ ಅವರಿಗೂ ಕೂಡ ಒಂದು ಪಾಠಶಾಲೆ ಇದೆ. ಅವರಿಗೂ ಅವರ ಹಿರಿಯರು ಗುರುಗಳಿದ್ದಾರೆ. ಅವರಿಂದ ಇವರು ಈ ಕಲಿತುಕೊಂಡು ಬರುವುದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಜನಗಳನ್ನು ವಂಚಿಸಿ ಜೀವನ ಮಾಡುವುದಾಗಿದೆ ಹೊರತು ಇವರು ಯಾವುದರಿಂದಲೂ ಜನರನ್ನು ರಕ್ಷಣೆ ಮಾಡಲಿಕ್ಕೆ ಇವರಿಗೆ ಆಗೋದಿಲ್ಲ. ಮಣ್ಣಿಗೆ ಮಣ್ಣಾಗಿ ಹೋಗುವ ಮನುಷ್ಯರೇ. ಹಾಗಿದ್ದರೆ ಇವರು ಯಾಕೆ ಮಣ್ಣಿಗೆ ಮಣ್ಣಾಗಿ ಇವರು ಹೋಗಬೇಕು? ಇವರು ಯಾಕೆ ಸಾಯಬೇಕು? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈ ಜ್ಯೋತಿಷ ಮಾಡೋರು ಇವತ್ತು ನಾವು ನೋಡುವಾಗ ಎಲ್ಲಿಯೋ ಜ್ಯೋತಿಷ ಮಾಟ ಮಾಯ ಮಂತ್ರವರು ಎಲ್ಲಿಯೋ ಒಂದು ಮರದ ಕೆಳಗೆ ಕೂತಿರ್ತಾರೆ. ಯಾಕೆ ಇವರು ಮರದ ಕೆಳಗೆ ಕೂತ್ಕೊಳ್ಬೇಕು? ಯಾಕೆ ಇವರು ಅಲೆದಾಡಬೇಕು? ಹಾಗಾದರೆ ಅದರಿಂದ ಯಾಕೆ ಇವರು ಜೀವನ ಮಾಡಬೇಕು? ಇವರು ಯಾಕೆ ರಕ್ಷಿಸಿಕೊಳ್ಳಲಾರದು? ಇವರೇ ಇವರನ್ನು ರಕ್ಷಿಸಿಕೊಳ್ಬಹುದಲ್ಲ, ಉನ್ನತ ಸ್ಥಿತಿಗೆ ಇವರಿಗೆ ಬರ್ಬೋದಲ್ಲ. ಅವರ ನಡತೆಗಳು, ಅವರು ಕೂತ್ಕೊಳ್ಳುವ ಸ್ಥಳಗಳು, ಅವರ ಆಚಾರ ವಿಚಾರಗಳನ್ನು ನೋಡುವಾಗ ಖಂಡಿತವಾಗಿಯೂ ಇವತ್ತು ರಕ್ಷಿಸಲು ಇವರಿಂದ ಸಾಧ್ಯವಿದೆಯೇ? ಖಂಡಿತವಾಗಿಯೂ ಇಲ್ಲ. ಆದರೆ ಮನುಷ್ಯರಿಂದ ಏನು ಮಾಡಲಾಗದು. ಇದೆಲ್ಲ ವಂಚನೆ. ದಯವಿಟ್ಟು ಅವರ ಹತ್ರ ಯಾರು ಮಾಯಾ ಮಂತ್ರ ಜ್ಯೋತಿಷಗಳಿಗೆ ಕಷ್ಟ ಬಂದಾಗ ಹೋಗದೆ ಇರುವುದೇ ಒಳ್ಳೆಯದು. ಅವರ ಹೆದರಿಕೆಗೆ ಬಗ್ಗದೆ ಇರುವುದು ಬಹಳ ಒಳ್ಳೆಯದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮುಂದೆ ಕೀರ್ತನೆ 90ನೇ ಅಧ್ಯಾಯ 3ನೇ ವಚನಗಳನ್ನು ನೋಡುವಾಗ, ಕೀರ್ತನೆಗಳು 90ನೇ ಅಧ್ಯಾಯ 3ನೇ ವಚನ, ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಅವರನ್ನು ಪುನಃ ಮಣ್ಣಿಗೆ ಸೇರಿಸುತ್ತಿ. ಇದು ದೇವರ ಕಾರ್ಯವಾಗಿದೆ. ಜನನ ದೇವರಿಂದಲೇ. ಪುನಃ ಅವರು ಸತ್ತು ಹಿಂದಿನ ವಾಕ್ಯದಲ್ಲಿ ನಾವು ನೋಡಿದ್ದೇವೆ, ಮಣ್ಣಿಗೆ ಮಣ್ಣಾಗಿ ಹೋಗ್ತೇವೆ. ಈ ವಾಕ್ಯಗಳನ್ನ ನಾವು ಗಮನಿಸುವಾಗ ಮನುಷ್ಯರೇ ಸಾಯಿರಿ ಎಂದು ಆಜ್ಞಾಪಿಸಿ ಪುನಃ ಅವರನ್ನು ಮಣ್ಣಿಗೆ ಸೇರಿಸುತ್ತಿ. ಹೀಗೆ ಮಣ್ಣಿಗೆ ಸೇರುವ ಮನುಷ್ಯರು ಇವತ್ತು ಮನುಷ್ಯರನ್ನು ರಕ್ಷಿಸಲು ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯ ಇಲ್ಲ ಪ್ರಿಯರೇ. ಇಡೀ ಮನುಷ್ಯರನ್ನು ಸೃಷ್ಟಿ ಮಾಡಿ ಮನುಷ್ಯರನ್ನು ಇವತ್ತು ಸಾಕಿ ಸಲಹುತ್ತಿರುವ ದೇವರಿಂದಲೇ ರಕ್ಷಣೆ ಹೊರತು
ಈ ಸತ್ತು ಮಣ್ಣಿಗೆ ಧೂಳಾಗಿ ಹೋಗೋದ್ರಿಂದ ಖಂಡಿತವಾಗಿ ಆ ಮನುಷ್ಯರಿಗೆ ರಕ್ಷಣೆ ಮಾಡಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮುಂದೆ ನಾವು ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನಗಳನ್ನು ಓದಿಕೊಳ್ಳೋಣ. ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಈ 3 ವಚನಗಳನ್ನು ನಾವು ಗಮನಿಸುವಾಗ ಮನುಷ್ಯನು ಮಣ್ಣಿಗೆ ಹೋಗ್ತಾನೆ, ಭೂಮಿಗೆ ಸೇರ್ತಾನೆ. ಭೂಮಿ ಹೇಗೆ ಇದ್ದೇವೋ ಹಾಗೆ ನಮ್ಮ ಕಡೆಗೆ ನಾವು ಕೂಡ ಅದರೊಳಗೆ ಸೇರುವವರಾಗಿದ್ದೇವೆ. ಆದರೆ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ದೇವರೇ, ನಮ್ಮ ಇವತ್ತು ಜೀವ, ನಮ್ಮ ಒಂದು ಶರೀರ, ಇದೆಲ್ಲವೂ ನಮಗೆ ದೇವರಿಂದ ಬಂತು. ಈ ನಮ್ಮ ಆಯುಷ ಕಾಲ ಮುಗಿದ ಮೇಲೆ, ಮರಣ ಹೊಂದಿದ ಮೇಲೆ ನಮ್ಮ ಜೀವವು ಎಲ್ಲಿಂದ ಬಂತು? ಪರಲೋಕದಿಂದ, ದೇವರ ಬಳಿಯಿಂದ ಬಂತು. ಇದು ವಾಪಸ್ಸು ಅದರೊಳಗೆ ಸೇರಬೇಕಾಗಿದೆ. ಅಷ್ಟರೊಳಗಾಗಿ ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದೇ ಇರಬೇಡ. ಇದರೊಳಗೆ ನಾವು ದೇವರನ್ನು ಅರಿತುಕೊಂಡು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸುವುದೇ ನಮ್ಮ ಕರ್ತವ್ಯವಾಗಿದೆ. ದೇವರ ನಮಗೆ ಸ್ತೋತ್ರವಾಗಲಿ. ಆತ್ಮವು ದೇವರ ಬಳಿಯಿಂದ ಬಂತು, ವಾಪಸ್ ಆತ್ಮವು ದೇವರ ಬಳಿಗೆ ಹೋಗಬೇಕು. ಆದರೆ ದೇಹ ಮಣ್ಣಾಗಿ ಹೋಗುವಂಥದ್ದು. ಆದ್ದರಿಂದ ನಾವು ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ಮಾಯಾ ಮಂತ್ರ ಜ್ಯೋತಿಷಕ್ಕೆ ಹೋಗದೆ ದೇವರ ದರ್ಶನವಾದ ಮೇಲೆ ದೇವರ ಬಳಿಗೆ ದೇವರನ್ನು ಕಂಡು ದೇವರ ಮಾತನ್ನು ಕೇಳಿ ವಿಧೇಯರಾಗಿ ನಾವು ಜೀವಿಸುವುದಾದರೆ ಖಂಡಿತವಾಗಿ ಎಲ್ಲ ಕಷ್ಟ, ಸಂಕಟ, ದುಃಖಗಳಿಂದ ನಾವು ಬಿಡುಗಡೆಯಾಗಬಹುದು. ಯಾವುದೇ ಕಾರಣಕ್ಕೂ ಕಷ್ಟ ಬಂತು ಅಂತೇಳಿ ಈ ಮಾಯಾ ಮಾಟ ಮಂತ್ರ ಜ್ಯೋತಿಷರ ಬಳಿಗೆ ಹೋಗಬಾರದು. ದೇವನಾಮಕ್ಕೆ ಸ್ತೋತ್ರ. ಇದು ಕೂಡ ನನ್ನ ಜೀವಿತದಲ್ಲಿ ಬಹಳವಾಗಿ ನಡೆದು ಹೋಯಿತು. ಆದರೆ ಯಾವುದರಿಂದಲೂ ಪ್ರಯೋಜನವಾಗಲಿಲ್ಲ. ನನ್ನ ಜೀವಿತದಲ್ಲಿ ಕಷ್ಟ, ಸಂಕಟ, ದುಃಖಗಳು ಬಂದಾಗ ನನ್ನ ಮನೆಯವರ ಒಬ್ಬೊಬ್ಬರ ಶರೀರದಲ್ಲಿ 2 ತಾಯ್ತಗಳು ಮತ್ತು ನೂಲುಗಳು. ಈ ತಾಯ್ತಗಳು ಕೂಡ ಬೆಳ್ಳಿ ತಾಯ್ತಗಳಾಗಿದ್ದವು. ಪ್ರಿಯರೇ, ದೇವರಾಗ ದರ್ಶನ ಕೊಟ್ಟಿರಲಿಲ್ಲ, ದೇವರನ್ನು ಅರಿತಿರಲಿಲ್ಲ. ಮಾಯಮಂತ್ರ ಈಗ ಇಲ್ಲಿವರೆಗೆ ನಾವು ತಿಳಿದುಕೊಂಡ ಹಾಗೆ ಮಾಯಮಂತ್ರದವರ ಬಳಿಗೆ ಹೋಗಿದ್ದಾಯಿತು, ಎಷ್ಟೋ ಹಣ ವೆಚ್ಚ ಮಾಡಿದಾಯಿತು. ಒಬ್ಬೊಬ್ಬರ ಶರೀರದಲ್ಲಿ 2 ತಾಯ್ತಗಳು. ಮನೆಯ ಒಳಗೆ ಹೊರಗೆ ಮಂತ್ರ ತಂತ್ರಗಳು, ಗುಂಬಗಳು, ನಿಂಬೆಹಣ್ಣುಗಳು ಮತ್ತು ನೂಲುಗಳು. ಅವರು ಹೇಳಿದ ಹಾಗೆ ಮನೆ ಒಳಗಡೆ ಹೊರಗಡೆ ಮಾಯ ಮಂತ್ರ, ಗುಂಬ, ನಿಂಬೆಹಣ್ಣು, ನೂಲುಗಳು. ಇದು ಕೂಡ ಬೇಕಾದಷ್ಟು ಪ್ರಯೋಗ ಮಾಡಿ ಆಯಿತು. ಅದು ಮಾತ್ರ ಅಲ್ಲ, ತೋಟದ 4 ಮೂಲೆಗಳಲ್ಲೂ ಕೂಡ ಮಾಯಮಂತ್ರದ ಗುಂಬಗಳನ್ನು ಮಣ್ಣಿನೊಳಗೆ ಹೂಣಿದ್ದೂ ಆಯಿತು. ಇದರಲ್ಲಿ ಕೂಡ ಯಾವುದೇ ರಕ್ಷಣೆ ಬರಲಿಲ್ಲ. ತೋಟದ 4 ಮೂಲೆಗಳಲ್ಲಿ ಕೂಡ ಮಂತ್ರದ ಗುಂಬಗಳನ್ನ ಮಣ್ಣಿನೊಳಗೆ ರಕ್ಷಣೆಗಾಗಿ ಹೂಣಿದ್ದು. ಇದರಲ್ಲೂ ಯಾವುದೇ ರಕ್ಷಣೆ ಆಗಲಿಲ್ಲ. ಜ್ಯೋತಿಷದವರ ಪ್ರಕಾರ ತೋಟದೊಳಗೆ ಕಲ್ಲು ನೆಟ್ಟು ಪ್ರಾಣಿ ಪಕ್ಷಿಯ ಬಳಿ ಅದೂ ಕೊಟ್ಟಿದ್ದಾಯಿತು. ಈ ಒಂದು ಮರದ ಕೆಳಗಡೆ ಒಂದು ಕಲ್ಲು ಹಾಕಬೇಕು, ಇಂಥ ಒಂದು ದೇವರನ್ನಲ್ಲಿ ನೀವು ಸ್ಥಾಪನೆ ಮಾಡಬೇಕು, ಅಲ್ಲಿ ನಿಮಗೆ ಬಲಿ ಕೊಡಬೇಕು, ಅದು ಇವತ್ತು ನಿಮ್ಮನ್ನು ಪೀಡಿಸ್ತಾ ಇದೆ. ಇದು ಕೂಡ ಮಾಡಿ ಆಯಿತು. ಇದರಿಂದಲೂ ಯಾವುದೇ ರಕ್ಷಣೆಯಾಗಲಿಲ್ಲ. ಕಷ್ಟ, ಸಂಕಟ, ದುಃಖಗಳಿಂದ ನಮಗೆ ಬಿಡುಗಡೆ ಆಗಲಿಲ್ಲ. ಅದು ಮಾತ್ರ ಅಲ್ಲ, ಕಟ್ಟುಗಳನ್ನು ಹೊತ್ತುಕೊಂಡು 8 ವರ್ಷ ಬಹಳ ದೂರದ ಊರಿಗೆ ಹೋಗಿದ್ದೂ ಆಯಿತು. ಅಲ್ಲಿ ಹೋಗಿದ್ದರೆ ಪರಿಹಾರ ಸಿಗ್ತದೆ
ಎಂಬುದಾಗಿ ಕಟ್ಟುಗಳನ್ನು ಹೊತ್ತುಕೊಂಡು 8 ವರ್ಷ ಬಹಳ ದೂರಿಗೆ ಬಹಳ ಕಷ್ಟಪಟ್ಟು ಸಾಲ ಮೂಲ ಮಾಡಿಕೊಂಡು ಕೂಡ ಹೋಗಿದ್ದಾಯಿತು. ಅಲ್ಲಿಯೂ ರಕ್ಷಣೆ ಸಿಗಲಿಲ್ಲ. ಕುಲದೇವರೆಂದು ಕುಣಿಯೋರ ಬಳಿಗೆ ಹೋಗಿದ್ದು ಆಯಿತು, ರಕ್ಷಣೆ ಸಿಗಲಿಲ್ಲ. ಪ್ರಿಯರೇ, ನಮ್ಮ ಕುಲಕ್ಕೆ ಆ ದೇವರು, ಅವರಿಂದ ಮಾತ್ರ ರಕ್ಷಣೆ ಎಂಬುದಾಗಿ ನಮ್ಮ ಹಿರಿಯರ ಮಾತನ್ನು ಕೇಳಿಕೊಂಡು ಬೇರೆಯವರ ಮಾತನ್ನು ಕೂಡ ಕೇಳಿಕೊಂಡು ಅವರ ಬಳಿಗೆ ಹೋಗಿಯೂ ಆಯಿತು. ಅಲ್ಲಿ ಮಾಯಾ ಮಂತ್ರವನ್ನು ಅವರು ಹೇಳಿದಾಗೆ ಮಾಡಿಯೂ ಆಯಿತು, ತಾಯ್ತ ತಗಡ ಕಟ್ಟು ಆಯಿತು, ರಕ್ಷಣೆ ಸಿಗಲಿಲ್ಲ. ಅದು ಮಾತ್ರವಲ್ಲ, ಬೇರೆ ದೇವರೆಂದು ಕುಣಿಯೋರ ಬಳಿಗೆ ಕೂಡ ಹೋಗಿದ್ದು. ಅದು ಮಾತ್ರ ಅಲ್ಲ, ಬೇರೆ ದೇವರು, ಅವರಿಂದ ಪರಿಹಾರ ಇವರಿಂದ ಪರಿಹಾರ ಎಂಬುದಾಗಿ ಇಲ್ಲ, ರಕ್ಷಣೆ ಸಿಗಲಿಲ್ಲ. ಹೋಮ ಪೂಜೆಗಳಿಗೆ ಹೋಗಿದ್ದು ಆಯಿತು, ಇಲ್ಲ, ಆ ಹೋಮ ಮಾಡಬೇಕು, ಈ ಹೋಮ ಮಾಡಬೇಕು, ಮನೆಯಲ್ಲಿರುವಂಥ ಕಷ್ಟ ಸಂಕಟ ದುಃಖಗಳು ದುಷ್ಟಶಕ್ತಿಗಳು ಹೊರಗಡೆ ಹೋಗಬೇಕು ಎಂಬುದಾಗಿ ಕೇಳಿಕೊಂಡು ಹೋಮ ಪೂಜೆಗಳನ್ನು ಮಾಡಿಸಿದ್ದು ಆಯಿತು. ಅದು ಮಾತ್ರವಲ್ಲ, ತಲೆಯನ್ನು ಬೋಳಿಸಿದ್ದು ಆಯಿತು. ತಲೆ ಬೋಳಿಸಬೇಕು, ಪಾಪ ಪರಿಹಾರ ಆಗಬೇಕಾದ್ರೆ ಎಂಬುದಾಗಿ ಇಷ್ಟೆಲ್ಲ ಮಾಡಿದರೂ ಕೂಡ ರಕ್ಷಣೆ ಸಿಗಲಿಲ್ಲ. ಪ್ರಿಯರೇ, ಕಾರಣ ಇದನ್ನು ಮಾಡುವವರೆಲ್ಲರೂ ಈಗಾಗಲೇ ನಾವು ತಿಳಿದುಕೊಂಡ ಹಾಗೆ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವ ಮನುಷ್ಯರೇ ಇದನ್ನೆಲ್ಲ ಮಾಡುವವರೆಲ್ಲರೂ. ಈಗ ಈ ವಚನಗಳನ್ನು ನಾವು ಕೇಳಿದಾಗ ಎಲ್ಲರೂ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಹೋಗುವವರು, ಇವರಿಂದ ಏನು ಮಾಡಲು ರಕ್ಷಣೆ ಇಲ್ಲ. ಜನರನ್ನು ಇವರು ವಂಚಿಸ್ತಾರೆ. ಅದಕ್ಕಾಗಿ ಕೂಡ ಇವರಿಗೆ ಒಂದು ತರಬೇತಿ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದುದರಿಂದ ಈ ಯಾವುದೇ ಕಷ್ಟ ಸಂಕಟ ದುಃಖಗಳು ಬಂದರೂ ನಾವು ಮಾಯಾ ಮಂತ್ರ ಜ್ಯೋತಿಷಗಳಿಗೆ ಹೋಗಿ ನಮ್ಮನ್ನು ಕೆಡಿಸಿಕೊಳ್ಳಬಾರದು. ನಾವು ಅದರ ಬದಲು ದೇವರಿಂದ ಜ್ಞಾನವನ್ನು ಅರಿತ, ದೇವರಿಂದ ಆಯ್ಕೆಯಾದ ಸರಿಯಾದ ಸೇವಕರನ್ನು ಕಂಡುಹಿಡಿದು ಅವರ ಮುಖಾಂತರ ನಮ್ಮ ವಿಷಯಗಳನ್ನು ಅವರಿಗೆ ತಿಳಿಸಿ ಅವರಿಂದ ನಾವು ಸಲಹೆಯನ್ನು ಪಡೆದು ದೇವರ ಬಳಿಗೆ ನಮ್ಮ ರಕ್ಷಣೆಗೆ ಹೋದಾಗ ಮಾತ್ರ ನಮಗೆ ಕಷ್ಟ ಸಂಕಟ ದುಃಖಗಳಿಂದ ಬಿಡುಗಡೆಯಾಗಬಹುದು. ಕಾರಣ ಆಗ ಯಾಕೆ ಕಷ್ಟ ಸಂಕಟ ದುಃಖಗಳಿಂದ ಹೇಳುವುದಾದರೆ, ನಾನು ಹಿಂದಿನ ಭಾಗದಲ್ಲಿ ನಿಮಗೆ ತಿಳಿಸಿದ್ದೇನೆ. ಯೌವನದಲ್ಲಿ ಮತ್ತು ನಮ್ಮ ಹಿರಿಯರಿಂದ ಬಂದಂಥ ನಾನಾ ರೀತಿಯ ಅನೇಕ ಪಾಪಗಳೇ ಇವತ್ತು ನಮಗೆ ಕಷ್ಟ ಸಂಕಟ ದುಃಖಗಳು ಬರಲು ಸಾಧ್ಯ. ಆದರೆ ದೇವರು ನಮ್ಮ ಮೇಲೆ ಪ್ರೀತಿ ಇಟ್ಟು ಯಾರೊಬ್ಬನೂ ನಾಶವಾಗುವುದು ನನಗಿಷ್ಟವಿಲ್ಲ ಎಂಬುದಾಗಿ, ಆದುದರಿಂದ ದೇವರ ಸೇವಕರುಗಳ ಮುಖಾಂತರ ನಮಗೆ ದರ್ಶನವನ್ನು ಕೊಟ್ಟು ಆ ಪಾಪಗಳಿಂದ ಆ ಮರಣದಿಂದ ದೇವರು ರಕ್ಷಿಸುವನಾಗಿದ್ದಾನೆ. ಹೀಗೆ ನಾವು ತಿಳಿದುಕೊಂಡ ಮೇಲೆ ಖಂಡಿತವಾಗಿಯೂ ನಾವು ವಾಪಸ್ಸು ಅದೇ ದಾರಿಗೆ ಹೋಗಬಾರದು. ಮಾಯಾ ಮಂತ್ರ ಜ್ಯೋತಿಷದ ಬಳಿಗೆ ಹೋಗಬಾರದು. ದೇವರನ್ನು ಕೆಣಕಿದಂತಾಗುತ್ತದೆ. ನಾವು ದಯವಿಟ್ಟು ಏನೇ ಆದರೂ ಕೂಡ ಎಂಥ ಕಷ್ಟ ಸಂಕಟ ದುಃಖಗಳು ಬಂದರೂ ಕೂಡ ಹಿಂದೆ ಹೇಳಿದ ಹಾಗೆ ಮೊಟ್ಟ ಮೊದಲು ಪ್ರಾರ್ಥನೆ, ಎರಡನೆಯದಾಗಿ ಆಸ್ಪತ್ರೆ. ದೇವರ ನಮಗೆ ಸ್ತೋತ್ರವಾಗಲಿ. ಖಂಡಿತವಾಗಿಯೂ ದೇವರು ನಮ್ಮನ್ನು ಕಷ್ಟದಿಂದ ಬಿಡುಗಡೆ ಮಾಡುವನಾಗಿದ್ದಾನೆ. ಆ ದೇವರಿಂದಲೇ ರಕ್ಷಣೆ ಹೊರತು ಬೇರೆ ಇನ್ಯಾರಿಂದಲೂ ನಮಗೆ ರಕ್ಷಣೆಯೇ ಇಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದ ತ್ರಿಯೇಕ ದೇವರೇ, ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ನನ್ನ ಜೀವಿತದಲ್ಲಿ ಕೂಡ ಕಷ್ಟ ಸಂಕಟ ದುಃಖಗಳು ಬಂದಾಗ ನಿಮ್ಮನ್ನು ಅರಿಯಾದ ಕಾಲದಲ್ಲಿ ನೀವು ದರ್ಶನ ಕೊಡದಂಥ ಸಮಯದಲ್ಲಿ ನಮ್ಮ ಹಿರಿಯರು ಬಂದಂಥ ದಾರಿ ಮಾಯಾ ಮಂತ್ರ ಜ್ಯೋತಿಷ ಇದರಲ್ಲಿ ನಮಗೆ ರಕ್ಷಣೆ ಇದೆ ಎಂದು ಬೇಕಾದಷ್ಟು ಕಷ್ಟಪಟ್ಟಿದ್ದು ಆಯಿತು, ವೆಚ್ಚ ಮಾಡಿದ್ದು ಆಯಿತು, ರಕ್ಷಣೆ ಸಿಗಲಿಲ್ಲ ಸ್ವಾಮಿ. ಆದರೆ ನೀವೇ ನಿಮ್ಮ ನಾಮದಲ್ಲಿ ನೀವೇ ರಕ್ಷಣೆಯನ್ನು ನಮಗೆ ಕೊಟ್ಟಿದ್ದು, ನಿಮ್ಮ ನಾಮದಲ್ಲೇ ನಮಗೆ ರಕ್ಷಣೆ ಹೊರತು ಇನ್ಯಾವುದರ ನಾಮದಲ್ಲಿಯೂ ನಮಗೆ ರಕ್ಷಣೆ ಇಲ್ಲ ಸ್ವಾಮಿ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯ 12ನೇ ವಚನದ ಪ್ರಕಾರ. ಆದ್ದರಿಂದ ನನ್ನ ಜೀವಿತದಲ್ಲಿ ಮಾಡಿದಂಥ ಮಹಾ ಉಪಕಾರಗಳಿಗಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ಇದನ್ನು ನನ್ನ ಸಹೋದರ ಸಹೋದರಿ ಕೂಡ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಇದನ್ನು ಕೇಳಿದಂಥ ನನ್ನ ಸಹೋದರ ಸಹೋದರಿಯರ ಅವರ ಸಂಸಾರವೆಲ್ಲವರನ್ನು ಕೂಡ ನೀವು ಆಶೀರ್ವದಿಸಿರಿ. ಒಂದು ವೇಳೆ ಅವರಲ್ಲಿ ಏನಾದರೂ ಇಂಥದ್ದು ಜರುಗಿ ಹೋಗಿದ್ದರೆ ದೇವರೇ ಅವರನ್ನು ಕೂಡ ಕ್ಷಮಿಸಿರಿ, ನಿಮ್ಮ ಪ್ರೀತಿಯಲ್ಲಿ ನಡೆಸಿರಿ. ಅವರೆಲ್ಲರಿಗೂ ಶಾಂತಿ ಸಮಾಧಾನ ಆರೋಗ್ಯವನ್ನು ದಯಪಾಲಿಸಿರಿ. ನಿಮ್ಮ ಚಿತ್ತದಂತೆ ನಡೆಯಲು ಅವರೆಲ್ಲರನ್ನು ಆಶೀರ್ವದಿಸಿರಿ ಸ್ವಾಮಿ.
ಈ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ. ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ, ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ನನ್ನ ಧನ್ಯವಾದಗಳು.